ಶಿವಮೊಗ್ಗದಲ್ಲಿ ಮುಂದುವರೆದಿದೆ ಕೆಎಸ್ ಈಶ್ವರಪ್ಪ ಬಂಡಾಯ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮನವೊಲಿಸಲು ನಾನಾ ಕಸರತ್ತುಗಳು ಕೂಡ ನಡೀತಾ ಇದೆ. ಡೆಲ್ಲಿಗೆ ಹೋದ್ರು, ಅಮಿತ್ ಶಾ ಮೀಟ್ ಮಾಡೋಕ್ಕಾಗಲಿಲ್ಲ. ಅವರೇ ದೂರವಾಣಿ ಕರೆ ಮಾಡಿ ಬಾ ಅಂತ ಹೇಳಿದ್ರಂತೆ, ಆದರೆ ಅವರು ಟೈಮೇ ಕೊಟ್ಟಿಲ್ಲ. ಹಾಗಾಗಿ ನನಗೊಂದು ಸೂಚನೆ ಸಿಕ್ತು, ನೀವು ನಿಂತ್ಕೊಳ್ಳೇಬೇಕು ಅನ್ನೋಂಥ ಸೂಚನೆ ಸಿಕ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಮನವೊಲಿಸುವಂತಹ ಶತಪ್ರಯತ್ನವನ್ನು ಮಾಡ್ತಾನೆ ಇದೆ, ಆದರೆ ಅವರು ಬಗ್ತಾ ಇಲ್ಲ. ಅಹಿಂದ ಮತಗಳನ್ನು ಈಶ್ವರಪ್ಪ ತಮ್ಮತ್ತ ಸೆಳೆದುಕೊಳ್ಳುವ ಹಿನ್ನೆಲೆ ಭಯ ಶುರುವಾಗಿದೆ ಈಗ ರಾಘವೇಂದ್ರಗೆ, ಇಡೀ ಯಡಿಯೂರಪ್ಪನವ್ರ ಫ್ಯಾಮಿಲಿಗೆ. ವರಿಷ್ಠರ ಮೂಲಕ ಮಾತನಾಡಿಸಲು BSY ಈಗ ಮುಂದಾಗಿದ್ದಾರೆ. ಅವ್ರ ಮಾತಂತರೂ ಕೇಳೋದೇ ಇಲ್ಲ, ಚಾನ್ಸೇ ಇಲ್ಲ. ಯಡಿಯೂರಪ್ಪನವರು ಆ್ಯಂಡ್ ಫ್ಯಾಮಿಲಿ ವಿರುದ್ಧ ನಿರಂತರವಾಗಿ ಗುಡುಕ್ತಾ ಬರ್ತಿದ್ದಾರೆ ಈಶ್ವರಪ್ಪ. ಬ್ರಹ್ಮ ಬಂದರೂ ಕೂಡ ನಾನು ಕಣದಿಂದ ಹಿಂದೆ ಸರಿಯಲ್ಲ, ಹೈಕಮಾಂಡ್ ಹೇಳಿದರೂ ಕೂಡ ನಾನು ಕೇಳಲ್ಲ. ಅಹಿಂದ ಮತಗಳು, ಅದರಲ್ಲೂ ಕುರುಬ ಸಮುದಾಯದ ಮತಗಳು ಕೈ ತಪ್ಪುವಂತಹ ಭೀತಿ ರಾಘವೇಂದ್ರಗೆ ಹೊಸ ತಲೆನೋವನ್ನು ಶುರು ಮಾಡಿದೆ. ತಮ್ಮ ಪುತ್ರನ ಒಂದು ಸ್ಪರ್ಧೆಗೆ ಈಶ್ವರಪ್ಪನವರು ಅಡ್ಡಗಾಲಾಗಿದ್ದಾರೆ, ಅಂದರೆ ಗೆಲುವಿಗೆ. ಈಶ್ವರಪ್ಪನವ್ರನ್ನ ಶತಾಯಗತಾಯ ಮನವೊಲಿಸಲೇಬೇಕು, ಇಲ್ದಿದ್ರೆ ಶಿವಮೊಗ್ಗ ನಗರದಲ್ಲಾದರೂ ಕೂಡ ಅವ್ರಿಗೆ ಹಿನ್ನಡೆಯಾಗೋ ಸಾಧ್ಯತೆಗಳಂತೂ ಇದ್ದಾವೆ. ಈಗ ನೋಡಿ, ಅವ್ರದ್ದೇ ಆದಂಥ ಅಹಿಂದ ಓಟ್ ಬ್ಯಾಂಕ್ ಇರುತ್ತೆ ಸಹಜವಾಗಿ ಅವ್ರ ಜಿಲ್ಲೆಯಲ್ಲಿ. 40 ವರ್ಷ ರಾಜಕಾರಣ ಮಾಡಿದ್ದಾರೆ ಅಂತಂದರೆ ಯಡಿಯೂರಪ್ಪನವ್ರಿಗೆ ಸವಾಲಾಗಿದೆ. ಅವ್ರ ಮಾತನ್ನು ಕೇಳ್ತಿಲ್ಲ ಈಶ್ವರಪ್ಪ, ಕೇಳೋದು ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿನೇ ಹೈಕಮಾಂಡ್ ನಾಯಕರ ಮೂಲಕ ಅವ್ರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನಗಳು. ಅಮಿತ್ ಶಾ ಅವರು ಕರೆದು ಅಲ್ಲಿ ಕೈ ಕೊಟ್ಟರು. ಅವಮಾನ ಮಾಡಿದ್ರಾ ಅಂತ ಕೇಳಿದ್ರೆ ಈಶ್ವರಪ್ಪನವ್ರನ್ನ, ಇಲ್ಲ, ನನಗವರು ಸೂಚನೆ ಕೊಟ್ಟಂಗಿದೆ, ಕುಟುಂಬ ರಾಜಕಾರಣದ ವಿರುದ್ಧ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳ್ದಂಗಿದೆ ಈಶ್ವರಪ್ಪನವರ ನಡೆ. ಯಾಕಂದರೆ ಈಗ 2ನೇ ಹಂತದಲ್ಲಿ ಶಿವಮೊಗ್ಗ ಚುನಾವಣೆ ನಡೆಯುವುದರಿಂದಾಗಿ ಇನ್ನು 1 ತಿಂಗಳ ಕಾಲ ಅವರಿಗೆ ಟೈಮ್ ಇದೆ. ಹಾಗಾಗಿನೇ ಅವರ ನಿರ್ಧಾರ ಯಾವ ಕಡೆ ಇರುತ್ತೆ, ಅವ್ರ ನಿಲುವು. ರಾಘವೇಂದ್ರ ಪರವಾಗಿ ಕೆಲಸ ಮಾಡ್ತಾರಾ ಇಲ್ವಾ, ನಾಮಪತ್ರ ಸಲ್ಲಿಕೆ ಮಾಡೇ ಬಿಡ್ತಾರಾ, ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಾ? ಬಂಡಾಯವಾಗಿ ಸ್ಪರ್ಧೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಈಶ್ವರಪ್ಪನವರ ರಾಜಕೀಯ ಭವಿಷ್ಯ ಏನಾಗಬಹುದು? ಅಥವಾ ಅವರ ಪುತ್ರನಿಗೆ ಕಾಂತೇಶ್ಗೆ MLC ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟು ಅವ್ರನ್ನ ಕಣದಿಂದ ಹಿಂದೆ ಸರಿಯುವಂತೆ ಮಾಡಬಹುದಾ? ಮತ್ತಷ್ಟು ಮಾಹಿತಿ ನವೀನ್ ಇರ್ತಾರೆ. ನವೀನ್, ಈಗ ಈಶ್ವರಪ್ಪನವ್ರು ಬಂಡಾಯ ಶಮನ ಆದಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಅಮಿತ್ ಶಾ ಅವರು ಕೂಡ ಭೇಟಿಯಾಗಲಿಲ್ಲ. ಇವರು ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಅವರ ಮನವೊಲಿಸುವಂತಹ ಪ್ರಯತ್ನಗಳು ಯಡಿಯೂರಪ್ಪನವ್ರ ಕಡೆಯಿಂದ ಯಾವ ರೀತಿ ಆಗಬಹುದು ಅಂತ? ಹೌದು ಪ್ರಭು, ಪ್ರಮುಖವಾಗಿ ಈಗಾಗಲೇ ಕಳೆದ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ತಮ್ಮ ಪುತ್ರ ಕಾಂತೇಶ್ಗೆ ಮಿಸ್ ಆದ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಬಂಡಾಯವಿದ್ದಿರುವಂತದ್ದು. ಆ ಒಂದು ಹಂತದಲ್ಲಿ ಅಂದ್ರೆ ಈಶ್ವರಪ್ಪನವರು ಯಾವಾಗ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಿದ್ದ ಘೋಷಣೆಯನ್ನ ಮಾಡಿದ್ರು, ಅಂದಿನಿಂದ ಕೂಡ ನಿರಂತರವಾಗಿ ಅವರ ಮನವೊಲಿಕೆ ಕೆಲಸವನ್ನ ಬಿಜೆಪಿ ನಾಯಕರುಗಳು ಕೂಡ ಮಾಡ್ತಾ ಇರುವಂತದ್ದು. ಮೊದಲ ಹಂತದಲ್ಲಿ ರವಿಕುಮಾರ್, ಆರ್ಗ ಜ್ಞಾನೇಂದ್ರ ಜೊತೆಗೆ ಪ್ರಮುಖ ನಾಯಕರುಗಳು ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಮನವೊಲಿಕೆ ಕೆಲಸವನ್ನ ಮಾಡಿದ್ರು ಕೂಡ ಅವರು ಅವರ ನಿಲುವನ್ನ ಪಟ್ಟನ್ನ ಸಡಿಲಿಸಲಿಲ್ಲ. ಹಾಗಾಗಿ ಆ ನಂತರದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಮತ್ತೆ ಪ್ರಮುಖವಾಗಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಕೂಡ ದೆಹಲಿಯಿಂದ ಬಂದು ಅವರನ್ನ ಮನವೊಲಿಸುವ ಕೆಲಸವನ್ನ ಮಾಡಿದ್ರು ಕೂಡ ಈಶ್ವರಪ್ಪನವರಿಗೆ 10 ನಿಮಿಷಗಳ ಕಾಲಾವಕಾಶವನ್ನ ಕೂಡ ಕೊಡ್ಲಿಲ್ಲ. ಯಾಕಂದ್ರೆ ಅವರು ಆ ರೀತಿ ಅಸಮಾಧಾನವನ್ನ, ಸಿಟ್ಟನ್ನ ಹೊರಹಾಕೋ ಕೆಲಸವನ್ನ ಮಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿಲುವಿನಿಂದ ಹೊರಗೆ ಬರಲ್ಲ ಮಾತನ್ನ ಕೂಡ ಹೇಳಿದ್ರು. ಅದ್ರ ಜೊತೆಗೆ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ನಾಮಪತ್ರ ಸಲ್ಲಿಕೆ ದಿನಾಂಕವನ್ನ ಕೂಡ ಘೋಷಣೆಯನ್ನ ಮಾಡಿದ್ರು. ಆ ನಂತರದಲ್ಲಿ ಕಳೆದ ಮಂಗಳವಾರ ಅಂದ್ರೆ 2 ದಿನಗಳ ಹಿಂದೆಯಷ್ಟೇ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಕೂಡ ಈಶ್ವರಪ್ಪನವರಿಗೆ ಕರೆಯನ್ನ ಕೂಡ ಮಾಡಿದ್ರು, ಮಾತುಕತೆಯನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ತಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಿದ್ರು, ಜೊತೆಗೆ ದೆಹಲಿಗೆ ಬರ್ಲಿಕ್ಕೆ ಕೂಡ ಹೇಳಿದ್ರು. ಆ ನಂತರದಲ್ಲಿ ಈಶ್ವರಪ್ಪನವರು ಕೂಡ ಮೊನ್ನೆ ದೆಹಲಿಗೆ ಹೋಗಿದ್ರು. ನಂತರದಲ್ಲಿ ರಾತ್ರಿ 8 ಗಂಟೆ ವೇಳೆಗೆ ಅಮಿತ್ ಶಾ ಅವ್ರನ್ನ ಮೀಟ್ ಅನ್ನ ಕೂಡ ಮಾಡಬೇಕಾಗಿತ್ತು. ಆದ್ರೆ ಅಮಿತ್ ಶಾ ಅವರು ಅವರಿಗೆ ಸಮಯವನ್ನ ಕೊಡ್ಲಿಲ್ಲ, ಜೊತೆಗೆ ಭೇಟಿ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗ್ಲಿಲ್ಲ. ಆ ನಂತರದಲ್ಲಿ ಈಶ್ವರಪ್ಪನವರು ಮರಳಿ ಮತ್ತೆ ಶಿವಮೊಗ್ಗ ಕೂಡ ಬಂದಿರುವಂತದ್ದು. ಅಮಿತ್ ಶಾ ಅವರು ಪರೋಕ್ಷವಾಗಿ ಭೇಟಿ ಮಾಡದೆ ನನಗೆ ಮತ್ತೆ ಶಿವಮೊಗ್ಗದಲ್ಲಿ ಹೋಗಿ ಸ್ಪರ್ಧೆಯನ್ನ ಮಾಡೋಣ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆಯನ್ನ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಕಣದಿಂದ ಹಿಂದೆ ಸರಿಯಲ್ಲ ಅಂತೇಳಿ ಈಶ್ವರಪ್ಪನ ನಿನ್ನೆ ಮತ್ತೆ ಪುನರುಚ್ಚಾರ ಮಾಡೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಇದರ ನಡುವೆ ಈಶ್ವರಪ್ಪನವರು ಮತ್ತೊಂದು ಮಾತನ್ನ ಕೂಡ ಹೇಳಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ರಾಷ್ಟ್ರೀಯ ನಾಯಕರು ನನಗೆ ಕರೆಯನ್ನ ಮಾಡಿದ್ರೆ ನಾನು ಮತ್ತೆ ದೆಹಲಿಗೆ ಹೋಗ್ತೇನೆ, ಅವರ ಮುಂದೆ ನನ್ನ ನಿಲುವನ್ನ ಹೇಳಿ ಬರ್ತೇನೆ ಅನ್ನೋ ಮಾತನ್ನ ಕೂಡ ಹೇಳಿರುವಂತ. ಅಂದ್ರೆ ಅಲ್ಲೂ ಕೂಡ ಅಡ್ಗೋಡೆ ಮೇಲೆ ಈಶ್ವರಪ್ಪನವರು ಇನ್ನೂ ಕೂಡ ತಮ್ಮ ನಿಲುವಿಗೆ ಬದ್ಧರಾಗಿಲ್ಲ. ಅಂದ್ರೆ ಒಂದ್ ಕಡೆ ಕೇಂದ್ರ ನಾಯಕರು ಮನವೊಲಿಕೆ ಕಸರತ್ತನ್ನ ಮುಂದುವರಿಸಬಹುದು ಅನ್ನೋ ಸೂಚನೆ ಕೂಡ ಈಶ್ವರಪ್ಪನವರು ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಸ್ಪರ್ಧೆಯನ್ನ ಮಾಡಿದ್ರೆ, ಅದರಲ್ಲೂ ಕೂಡ ಮಾಜಿ CM ಯಡಿಯೂರಪ್ಪನವರ ಪುತ್ರ ಈಗಾಗಲೇ ಹಾಲಿ ಸಂಸದ ಆಗಿರುವಂತಹ BY ರಾಘವೇಂದ್ರ ಅಭ್ಯರ್ಥಿಯಾಗಿ ಖಚಿತ ಆಗಿದ್ದಾರೆ, ಓಡಾಟವನ್ನ ಮಾಡ್ತಾ ಇದ್ದಾರೆ. ಅವರ ಗೆಲುವಿಗೆ ಒಂದಷ್ಟು ತೊಡಕುಗಳು ಈಶ್ವರಪ್ಪನವರು ಖಂಡಿತ ಕೂಡ ಆಗ್ತಾರೆ. ಯಾಕಂದ್ರೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಶ್ವರಪ್ಪನವರು ಸಾಕಷ್ಟು ಹಿಡಿತವನ್ನ ಹೊಂದಿರುವಂತದ್ದು. ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ
ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪ ಇನ್ನು ರಾಘವೇಂದ್ರ ಅವರಿಗೆ ಲೀಡನ್ನ ಕೊಡೋ ಕೆಲಸವನ್ನ ಬಿಜೆಪಿಯಿಂದ ಮಾಡಲಾಗ್ತಿತ್ತು, ಜೊತೆಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಾಡಲಾಗ್ತಿತ್ತು. ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಸ್ಪರ್ಧೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ರಾಘವೇಂದ್ರಗೆ ಹಿನ್ನಡೆ ಆಗುವಂತದ್ದು. ಆ ನಿಟ್ಟಿನಲ್ಲಿ ಈಗ ಅದರಲ್ಲೂ ಕೂಡ ಇನ್ನೂ ಕೂಡ ಕಾಲಾವಕಾಶ ಇರೋ ಕಾರಣಕ್ಕಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಈಶ್ವರಪ್ಪನವರ ಮನವೊಲಿಕೆಗೆ ಕೂಡ ಮುಂದಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಂದು ಹಂತದಲ್ಲಿ ಕಳೆದ ವಾರವೇ ಈ ಒಂದು ಪ್ರಕ್ರಿಯೆ ಕೂಡ ಆಗ್ಬೇಕಾಗಿತ್ತು. ಯಾಕಂದ್ರೆ ಈಶ್ವರಪ್ಪನವರ ಮನೆಗೆ ವಿಜಯೇಂದ್ರ ಅವರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಎಲ್ಲರೂ ಕೂಡ ಮನೆಗೆ ಬಂದು ಒಂದಷ್ಟು ಮಾತುಕತೆಯನ್ನ ಮಾಡೋ ಕೆಲಸವನ್ನ, ಅದರಲ್ಲೂ ಕೂಡ ಅವರ ಪುತ್ರ ಕಾಂತೇಶ್ಗೆ ಮುಂಬರುವಂತ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಹಿಂದಿನಿಂದ ಕೂಡ ಕೊಡ್ತಾ ಇರುವಂತದ್ದು. ಆದ್ರೆ ಅವರು ಅದಕ್ಕೆ ಒಪ್ತಾ ಇಲ್ಲ. ಹಾಗಾಗಿ ಒಂದ್ ಕಡೆ ಈಶ್ವರಪ್ಪನವರು ಕೂಡ ಪಟ್ಟನ್ನ ಬಿಡ್ತಾ ಇಲ್ಲ. ಇನ್ನೂ ಕೂಡ ಸಮಯಾವಕಾಶ ಇರೋ ಕಾರಣಕ್ಕಾಗಿ ಖುದ್ದು ಯಡಿಯೂರಪ್ಪನವರೇ ಕೂಡ ಈಶ್ವರಪ್ಪನವರ ಮೈತ್ರಿಯನ್ನಾಗಿ ಆ ನಿಟ್ಟಿನಲ್ಲಿ ಮನವೊಲಿಸೋ ಕೆಲಸವನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಪ್ರಮುಖವಾಗಿ ಆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಆದ್ರೆ ಈಶ್ವರಪ್ಪನವರು ನನ್ನ ಪುತ್ರನಿಗೆ ಏನು ಪದವೀಧರ ಈ ಹಿಂದಿನಿಂದ ಕೂಡ ಅಂದ್ರೆ ಯಡಿಯೂರಪ್ಪನವರ ಕುಟುಂಬದವರು, ಯಡಿಯೂರಪ್ಪನವರು ಮಹಾ ಮೋಸ್ಕಾರ ಅನ್ನೋ ಮಾತನ್ನ ಕೂಡ ಈಶ್ವರಪ್ಪ ಈಗಾಗಲೇ ಹೇಳಿರುವಂತದ್ದು. ನಾನು ಯಾವುದೇ ಕಾರಣಕ್ಕೂ ಕೂಡ ಅವರ ಭರವಸೆಗಳನ್ನ ನಂಬಲ್ಲ. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರೇ ಖುದ್ದಾಗಿ ಹಾವೇರಿ ಕ್ಷೇತ್ರದಲ್ಲಿ ಓಡಾಟವನ್ನ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ರು, ನಾನು ಟಿಕೆಟ್ ಅನ್ನ ಕೊಡ್ತೀನಿ ಭರವಸೆಯನ್ನ ಕೊಟ್ಟಿದ್ರು. 5-6 ತಿಂಗಳ ಕಾಲ ಓಡಾಟವನ್ನ ಮಾಡಿದ್ರು ಕೂಡ ಇವತ್ತು ಅವ್ರ ಮಾತನ್ನ ಉಳಿಸ್ಕೊಂಡಿಲ್ಲ. ಹಾಗಾಗಿ ಮುಂಬರುವಂತ ಏನು ಪದವೀಧರ ಕ್ಷೇತ್ರ ಚುನಾವಣೆ ಇರ್ಬೋದು ಅಥವಾ ಬೇರೆ ಯಾವುದೇ ಏನು ಸ್ಥಾನಗಳ ಆಕಾಂಕ್ಷೆ ಏನು ಆಸೆಯನ್ನ ಒಟ್ಟರು ಕೂಡ ಅವರು ಯಾವ ನಿಟ್ಟಿನಲ್ಲಿ ಪೂರೈಕೆ ಮಾಡ್ತಾರೆ ಅಂತೇಳಿ ಅವ್ರನ್ನ ಯಾವ ರೀತಿಯಲ್ಲಿ ನಂಬಲಿ ಅನ್ನೋ ಪ್ರಶ್ನೆಯನ್ನ ಕೂಡ ಈಶ್ವರಪ್ಪ ಮಾಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗೆ.